श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवोनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 2 ಸಾಂಖ್ಯಯೋಗ ಸಂಪುಟ 40। ना तरी हे अर्जुना नयेची तुझिया मना जे देखोनी लोक अधीना ಜನ್ಮಕ್ಷಯ। ಅಥವಾ ಅರ್ಜುನ ಈ ರೀತಿಯಾಗಿ ಜೀವಗಳೆಲ್ಲ ಜನ್ಮ ಮರಣಾಧೀನವಿರಲಾಗಿ ಇದೆಲ್ಲವನ್ನೂ ನೋಡಲಾಗಿ ನಿನಗೆ ಒಪ್ಪಿಗೆಯಾಗದಿದ್ದರೂ, ಅಥವಾ ಹೇ ಅರ್ಜುನ ಈ ವಿಶ್ವದಲ್ಲಿಯ ಜೀವಗಳೆಲ್ಲ ಜನ್ಮ ಮರಣಾಧೀನವಾಗಿರುವವು, ಇದೆಲ್ಲವನ್ನು ನೋಡಿಯೂ ನಿನಗೆ ಒಪ್ಪಿಗೆಯಾಗದಿದ್ದರೂ, तरी एथ काही तुझ शोकासी कारण नाही। जे जन्म मृत्यू हे पाही अपरिहर। ಇದರಲ್ಲೇನು ಶೋಕ ಮಾಡಬೇಕಾಗಿಲ್ಲ ನೀನು। ತಿಳಿಯಬೇಕು ಈ ಜನ್ಮ ಮರಣಗಳನ್ನು ಅಪರಿಹಾರ್ಯವೆಂದು। ಇದರಲ್ಲಿ ನಿನಗೆ ಯಾವ ಕಾರಣದಿಂದಲೂ ಶೋಕ ಮಾಡಬೇಕಾಗಿಲ್ಲ। ಈ ಜನ್ಮ ಮರಣಗಳು अपरिहार्यवेंदु ತಿಳಿಯಬೇಕು। जातस्य हि ध्रुवो मृत्युर्ध्रुवं जन्म मृतस्य च तस्मादपरिहार्येऽर्थे न त्वं ಶೋಚಿತುಮರ್ಹಸಿ। ಏಕೆಂದರೆ ಉತ್ಪನ್ನವಾದದ್ದಕ್ಕೆ ನಿಸ್ಸಂಶಯವಾಗಿ ಮರಣವಿರುತ್ತದೆ, ಹಾಗೂ ಮರಣ ಹೊಂದಿದ್ದಕ್ಕೆ ನಿಸ್ಸಂಶಯವಾಗಿ ಜನ್ಮವಿರುತ್ತದೆ। ಆದ್ದರಿಂದ ಅಟಲವಾದ ಸಂಗತಿಗಳ ವಿಷಯದಲ್ಲಿ ನೀನು ಶೋಕ ಮಾಡುವುದು ಉಚಿತವಲ್ಲ। ಉಪಜೇತೆ ನಾಶೇ ನಾಶಲೆ ಪುನರಪಿ ದಿಶೆ ಹೇ ಘಟಿಕಾಯಂತ್ರ ತೈಸೆ ಪರಿಭ್ರಮೇಗ। ಉತ್ಪನ್ನವಾದದ್ದು ನಾಶವಾಗುವುದು, ನಾಶವಾದದ್ದು ಮತ್ತೆ ಉತ್ಪನ್ನವಾಗುವುದು। ಘಟಿಕಾಯಂತ್ರದಂತೆ ಇದು ಸುತ್ತುತ್ತಿರುವುದು। ಈ ವಿಶ್ವದಲ್ಲಿ ಉತ್ಪನ್ನವಾದದ್ದೆಲ್ಲವೂ ನಾಶವಾಗುವುದು, ನಾಶವಾದದ್ದು ಮತ್ತೆ ಉತ್ಪನ್ನವಾಗುವುದು। ಇದು ಘಟಿಕಾಯಂತ್ರದಂತೆ ಯಾವಾಗಲೂ ಸುತ್ತುತ್ತಿರುವುದು। ನಾತರಿ ಉದೋ ಅಸ್ತು ಆಪೈಸೆ ಅಖಂಡಿತ ಹೋತ ಜಾತ ಜೈಸೆ ಹೇ ಜನ್ಮ ಮರಣ ತೈಸೆ ಅನಿವಾರ್ಯ ಜಗಿ। ಅಥವಾ ಉದಯಾಸ್ತಗಳು ಸಹಜವಾಗಿ ಆಗುತ್ತಿರುವವು ಅಖಂಡವಾಗಿ, ಈ ಜನ್ಮ ಮರಣ ಅದೇ ರೀತಿಯಾಗಿ ಅನಿವಾರ್ಯವಾಗಿರುತ್ತದೆ। ಅಥವಾ ಈ ವಿಶ್ವದಲ್ಲಿ ಯಾವ ರೀತಿಯಾಗಿ ಉದಯಾಸ್ತಗಳು ಸಹಜವಾಗಿ ಅಖಂಡವಾಗಿ ಆಗುತ್ತಿರುವವು, ಅದರಂತೆ ಈ ಜನ್ಮ ಮರಣಗಳು ಅನಿವಾರ್ಯವಾಗಿರುತ್ತವೆ। सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।